ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿದೆ. ಇನ್ನು ಕಾವೇರಿಗಾಗಿ ಮಂಡ್ಯದಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹುರುಳಿಕಾಳು ಉರಿದು ಖಾಲಿ ಮಡಿಕೆ ಹಿಡಿದು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಕನ್ನಡ ಸೇನೆ ರೈತ ಸಂಘದಿಂದ ಈ ರೀತಿಯ ಒಂದು ವಿಭಿನ್ನ ಹೋರಾಟ ನಡೀತಾ ಇದೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ರೈತರಿಗೆ ಸರ್ಕಾರ ಹುರುಳಿ ಭಾಗ್ಯ ನೀಡೋದರ ವಿಚಾರವಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು. ಮಧ್ಯ ಹೋಯ್ತು ಎಸ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಾವೇರಿಗಾಗಿ ಮಂಡ್ಯದಲ್ಲಿ ರೈತರೆಲ್ಲ ಸೇರ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹುರುಳಿಕಾಳು ಉರಿದು ಖಾಲಿ ಮಡಿಕೆ ಹಿಡಿದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಕನ್ನಡ ಸೇನೆ, ಇನ್ನೊಂದು ಕಡೆ ರೈತ ಸಂಘ, ಇಬ್ಬರೂ ಸೇರ್ಕೊಂಡು ಈಗ ವಿಭಿನ್ನ ರೀತಿಯಲ್ಲಿ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ ಆ ಹೆದ್ದಾರಿಯನ್ನು ತಡೆದು ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಸೊ ಮಂಡ್ಯ ರೈತರಿಗೆ ಸರ್ಕಾರ ಹುರುಳಿ ಭಾಗ್ಯ ನೀಡಿದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ ರೈತರು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಮಂಡ್ಯದಲ್ಲಿ ಅಂಗಡಿ ಮುಂಗಟ್ಟುಗಳು ಯಾವುದೂ ಕೂಡ ಇನ್ನೂ ತೆರೆದಿಲ್ಲ. ಇನ್ನೊಂದು ಕಡೆ ಪೊಲೀಸ್ ಬಂದೋಬಸ್ತನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಕೊಂಡಿದ್ದಾರೆ. ಇನ್ನೊಂದು ಕಡೆ ರೈತರು ಹಾಗೂ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಸೇರಿಕೊಂಡು ಮಡಿಕೆ ಹಾಗೂ ಹುರುಳಿಕಾಳು ಅದನ್ನು ಹಿಡ್ಕೊಂಡು ಪ್ರೊಟೆಸ್ಟ್ಗೆ ಮುಂದಾಗಿದ್ದಾರೆ. ಇದು ಸ್ವಲ್ಪ ವಿಭಿನ್ನ ಅಂತಲೇ ಹೇಳಬಹುದು. ಆದರೆ ಈ ಕಾವೇರಿ ವಿಚಾರವಾಗಿ CWRC ನೀಡಿರತಕ್ಕಂಥ ಒಂದು ಆದೇಶ ಏನಿದೆ ಆ ಒಂದು ಆದೇಶದ ವಿರುದ್ಧವಾಗಿ ಈಗ ರೈತರು ಪ್ರೊಟೆಸ್ಟ್ಗೆ ಇಳಿದಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಬಂದ್ ನಡೀತಾ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಬಂದ್ ಕರೆ ನೀಡಲಾಗಿದೆ, ಬಂದ್ ಮಾಡಲಾಗ್ತಾ ಇದೆ. ಸೊ ಎಲ್ಲವನ್ನ ನೋಡ್ತಾ ಇದ್ದರೆ ನಮಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಅಂತ ಅನಿಸುತ್ತೆ. ಒಂದಿಷ್ಟು ಜನ ಬೆಂಬಲ ಸೂಚಿಸ್ತಾ ಇದ್ದಾರೆ, ಇನ್ನೊಂದಿಷ್ಟು ಜನ ನೈತಿಕ ಬೆಂಬಲ ಮಾತ್ರ ನಮ್ಮದು ಇರುತ್ತೆ, ನೀವು ಮಾಡಿ, ನಾವು ದೂರದಲ್ಲೇ ಕೂತ್ಕೊಂಡು ನೋಡ್ತೀವಿ ಅಂತ. ಸೊ ಈಗ 8 ಕ್ರಾಸ್ ಆಗಿದೆ. ಇನ್ನು 9-10 ಗಂಟೆ ಅಷ್ಟರಲ್ಲಿ ಏನೇನು ಬೆಳವಣಿಗೆಗಳಾಗುತ್ತೆ, ಡೆವಲಪ್ಮೆಂಟ್ಸ್ ಏನೇನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀವಿ. ಮಧ್ಯ ಹೋಯ್ತು ಹೋರಾಟಗಾರ ಬಂದ ಕಣ ಈಗಿಂದ ಸರ್ಕಾರ ಏನು ಹೇಳಿದ್ರು, ಈ ಕೂಗುಳಿಂದ ಪ್ರತಿದಿನ 1 TMC ನೀರು ಇರ್ತದೆ. 16 ಮಧ್ಯ ಹೋಯ್ತು. ಇನ್ನು ಈಗ ಮಂಡ್ಯದಲ್ಲಿ ಒಂದು ಕಡೆ ರೈತರು ಹಾಗೂ ಕನ್ನಡ ಪರ ಸಂಘಟನೆಗಳು ಈ ರೀತಿಯ ಒಂದು ಹೋರಾಟಕ್ಕೆ ಮುಂದಾಗಿದೆ. ಇನ್ನು ಆಟೋ ಚಾಲಕರು ಸೇರಿದಂತೆ ಹಲವು ಸಂಘಟನೆಗಳು ಕೂಡ ಬೆಂಬಲ ನೀಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾರಿಗೆ ವ್ಯವಸ್ಥೆ ಮೇಲೆ ಬಂದಿಂದ
ಎಷ್ಟು ಪರಿಣಾಮ ಬೀರ್ತಾ ಇದೆ ಅಥವಾ ನಾರ್ಮಲಾಗಿ ಸಂಚಾರ ಮಾಡ್ತಾ ಇದೆಯಾ ಅದು ಕೂಡ ನಾವು ನೋಡಬೇಕಾಗತ್ತೆ. ಇನ್ನು ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ಹಾಗೂ KR-ಪೇಟೆಯಲ್ಲಿ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಜಿಲ್ಲಾಡಳಿತ ಈ ಒಂದು ನಿರ್ಧಾರ ಕೈಗೊಳ್ಳೋದಕ್ಕೆ ಅಷ್ಟಕ್ಕೂ ಕಾರಣ ಏನು ಅಂತ ನಾವು ನೋಡೋದಾದರೆ, ಯಾವುದೇ ರೀತಿಯ ಒಂದು ಅಹಿತಕರ ಘಟನೆ ನಡೀಕೂಡ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಈ ರೀತಿಯ ಒಂದು ನಿರ್ಧಾರಕ್ಕೆ ಮುಂದಾಗಿದೆ. ಅದು ಬಿಟ್ಟರೆ ಇವಾಗ ಶಾಲಾ ಕಾಲೇಜುಗಳಿಗೆ ಮಕ್ಕಳು ಪ್ರತಿದಿನ ಯಾವ ರೀತಿ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಆ ರೀತಿ ಹೋಗ್ಬೋದು.